ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅರ್ಕಲಗೂಡಿನ ರಾಮನಾಥಪುರದಿಂದ ಇಲ್ಲಿ ದಕ್ಷಿಣ ಕಾಶಿ ಅಂತಕ್ಕಂಥ ಈ ಒಂದು ಪವಿತ್ರ ಸ್ಥಳಕ್ಕೇನು ಜನತೆಯ ಭಾವನೆ ಇದೆ. ರಾಮನಾಥಪುರದಿಂದ ಈ ಕಾರ್ಯಕ್ರಮ ಏನು ಪ್ರಾರಂಭ ಮಾಡಿದ್ದೇನೆ. ಮುಂದಿನ ಮೊದಲನೇ ಹಂತದ ಚುನಾವಣೆ 2024ರವರೆಗೆ ಚುನಾವಣಾ ಪ್ರಚಾರ ಸಭೆಗಳಿಗೆ ಅವಕಾಶ ಏನಿದೆ. ಸುಮಾರು 50 ಸಾರ್ವಜನಿಕ ಸಭೆಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ನನ್ನ ಚುನಾವಣಾ ಪ್ರಚಾರ ಇರುತ್ತದೆ. 24ನೇ ತಾರೀಕು ಸಾಯಂಕಾಲದವರೆಗೆ, 24ನೇ ತಾರೀಕು ಕೊನೆಯ ದಿನ ಮಂಡ್ಯದಲ್ಲಿ ಇರ್ತೇನೆ. ಅದು ಹೊರತುಪಡಿಸಿ ಕೆಲವು ತಾಲೂಕು ಕೇಂದ್ರಗಳಿಗೆ ಈ ಸಭೆಗಳ ಜೊತೆಗೆ ಅಲ್ಲೂ ಕೆಲವು ಸಭೆಗಳನ್ನು ಅಟೆಂಡ್ ಮಾಡ್ತಾ ಇದ್ದೇನೆ. ನಾನು ಮಂಡ್ಯ ಜಿಲ್ಲೆ ಜನತೆಗೆ ಮನವಿ ಮಾಡತಕ್ಕಂಥದ್ದು, ಕಾಂಗ್ರೆಸ್ನವರು ಪಾಪ ಕಾಣೆಯಾಗಿದ್ದಾರೆ ಅಂತ ಏನೋ ಒಂದು ಇದು ಕೊಟ್ಕೊಂಡಿದ್ದು ನೋಡಿದ್ದೇನೆ. ನಾನು ಏನು ಎಲ್ಲೋ ಕಾಣೆ ಆಗಲ್ಲ, 24 ಗಂಟೆ ಜನಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥವ್ನು. ಅದರಿಂದ ಕಾಂಗ್ರೆಸ್ ನಾಯಕರುಗಳ ಅಪ್ರಚಾರಗಳು ಏನೇ ಇರಲಿ, ಇವತ್ತು ಇಡೀ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಬೇಕಾಗಿದೆ. ಮೊದಲನೇ ಹಂತದಲ್ಲಿ ಸುಮಾರು 12 ಕ್ಷೇತ್ರಗಳ ಜವಾಬ್ದಾರಿಯನ್ನು ನಮ್ಮ ಪಕ್ಷ ನಿರ್ವಹಿಸ್ತಾ ಇದೆ. ಬಿಜೆಪಿಗೆ ಸಹಕಾರ ಕೊಡ್ತಕ್ಕಂಥ ವಿಷಯದಲ್ಲಿ ಇವತ್ತು ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ಅಲ್ಲಿಂದ ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಏನಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಇರ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸುಮಾರು 50 ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಮ್ಮ ಅಭ್ಯರ್ಥಿಗಳು, ಎರಡೂ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಮೊದಲನೇ ಹಂತದಲ್ಲಿ ಇರ್ತಕ್ಕಂಥ 14 ಕ್ಷೇತ್ರದಲ್ಲೂ ಗೆಲ್ಲಬೇಕು. ನಂತರ ಹೈದರಾಬಾದ್ ಕರ್ನಾಟಕದ 5 ಲೋಕಸಭಾ ಕ್ಷೇತ್ರಗಳಿಗೆ 26ನೇ ತಾರೀಕಿನಿಂದ ಸಂಪೂರ್ಣವಾಗಿ ಆ ಭಾಗದಲ್ಲೂ ಪ್ರವಾಸ ಮಾಡ್ತಾ ಇದ್ದೆ. ಇದು ನನ್ನ ಚುನಾವಣಾ ಪ್ರಚಾರದ ಪಟ್ಟಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇತ್ತೀಚೆಗೆ ಇದು ಏನೇನೋ ಕೆಲವು ನಡೀತಾ ಇದೆ ಘಟನೆಗಳು. ನೆನ್ನೆ ಅದೆಂಥದ್ದು ಒಂದು ನಮ್ಮ ತೋಟದಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ, ನಾನು ಇಷ್ಟು ವರ್ಷ ರಾಜಕೀಯ ಮಾಡಿರೋನು, ಕಾನೂನು ಬಾಹಿರವಾಗಿ ನಡ್ಕೋಬಾರ್ದು ಅನ್ನೋದು ನನಗೆ ತಿಳುವಳಿಕೆ ಇಲ್ವಾ? ನನಗೂ ತಿಳುವಳಿಕೆ ಇದೆ. ಅದೆಲ್ಲ ಇರಲಿ, ಒಂದು ಭಾಗ ಬಂದರು ಹೋದರು ಎಲ್ಲ ಮುಗೀತು ಅದು ಕತೆ. ಇಲ್ಲಿ ಪ್ರಶ್ನೆ, ಇವತ್ತು ಜಾತಿಯ ಹೆಸರಿನಲ್ಲಿ ನಾನೇನು ಎಂದೂ ರಾಜಕೀಯ ಮಾಡಿಲ್ಲ. ಯಾವ ರೀತಿ ಅವ್ರು ನಡ್ಕೊಂಡಿದ್ದಾರೆ, ಏನೇನು ಮಾಡಿದ್ದಾರೆ, ಅವ್ರ ಕಣ್ಣು ಮುಂದೆ ಅಂಗೈನಲ್ಲಿ ಕನ್ನಡಿಗೆ ಹುಣ್ಣೆ ಹಾಕಬೇಕು ಅಂತ, ಹುಣ್ಣು ಹುಡುಕ್ಲಿಕ್ಕೆ ಏನು ಬೇಕು ಅಂತಾರಲ್ಲ, ಅದರಿಂದ ಅವರ ನಡವಳಿಕೆಗಳನ್ನು ಗಮನಿಸಿದ್ದೇನೆ. ಅವರ ಪಾಪ ದುಡ್ಡಿನ ಮದ, ಅಧಿಕಾರದ ಮದ ಪಾಪ ಹೇಳಿದ್ದಾರೆ ನಮ್ಮ ಸ್ನೇಹಿತರು. ಕುಮಾರಸ್ವಾಮಿನ ಐ ಡೋಂಟ್ ಕೇರ್, ನಾನು ಲೆಕ್ಕಕ್ಕೆ ಇಡಲ್ಲ ಅಂತೇಳಿ. ನಾನೇನು ಲೆಕ್ಕಕ್ಕೆ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದೀನ? ಲೆಕ್ಕಕ್ಕೆ ಇಡಬೇಕೋ ಬೇಡವೋ ಅನ್ನೋದನ್ನ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ನಿನ್ನ ಹಣ, ನಿನ್ನ ಅಧಿಕಾರ, ಅದು ತೀರ್ಮಾನ ಮಾಡಲ್ಲ. ರಾಜ್ಯದ 6.5 ಕೋಟಿ ಜನತೆ ಕುಮಾರಸ್ವಾಮಿ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ.